ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಉಲ್ಬಣ ಆಗಿದೆ. ಪ್ರಮುಖವಾಗಿ ಈ ಒಂದು ಬೆಳ್ಳಳ್ಳಿ ಕ್ವಾರೆ ಏನಿತ್ತು ಅಲ್ಲಿಗೆ ಪ್ರತಿನಿತ್ಯ ಕಸದ ಲಾರಿಗಳಿಂದ ಕಸ ತಂದು ಡಂಪಿಂಗ್ ಮಾಡ್ತಾಯಿದ್ರು. ಆದರೆ ಸದ್ಯಕ್ಕೆ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಟ್ರ್ಯಾಲಿಯನ್ನು ಅಡ್ಡಲಾಗಿ ನಿಲ್ಲಿಸಿ ಈ ಒಂದು ಬೆಳ್ಳಳ್ಳಿ ಆ ಒಂದು ಕಸದ ಲಾರಿಗಳು ಹೋಗುವಂಥ ಮಾರ್ಗ ಮಧ್ಯೆ ನಿಲ್ಲಿಸಿರುವಂಥದ್ದು. ಈ ಒಂದು ಹೈವೇಯಿಂದ ಯಲಹಂಕ ಕೋಗಿಲು ಬಳಿಯಿಂದ ಬರುವಂಥ ಈ ಒಂದು ಹೈವೇ ಏನಿದೆ ಕಣ್ಣೂರಿಗೆ ಕನೆಕ್ಟ್ ಆಗುತ್ತೆ, ಬೆಳ್ಳಳ್ಳಿಗೆ ಕನೆಕ್ಟ್ ಆಗುತ್ತೆ, ಮಿಟ್ಗಾನಹಳ್ಳಿ ಕನೆಕ್ಟ್ ಇದೆ. ಈ ಒಂದು ಭಾಗದಲ್ಲಿ ಎಲ್ಲ BBMP ಕಸ ನೋಡಿ, ಅಲ್ಲಿ ಈಗಾಗಲೇ ಒಂದು ಕಸದ ಒಂದು ಗಾಡಿ ಬಂತು. ಆ ಒಂದು ಆಟೋವನ್ನು ಕೂಡ ಅಲ್ಲೇ ನಿಲ್ಲಿಸಿರುವಂಥದ್ದು. ಯಾಕಂದರೆ ಒಳಗಡೆ ಹೋಗೋಕ್ಕಾಗಲ್ಲ, ಅಲ್ಲಿ ಟ್ರ್ಯಾಕ್ಟ್ರನ್ನ ಅಡ್ಡಲಾಗಿ ನಿಲ್ಲಿಸೋ ಪರಿಣಾಮವಾಗಿ ಟ್ರ್ಯಾಕ್ಟರ್ ನೋಡಿ ಕಸದ ಈ ಒಂದು ಆಟೋ ಏನಿದೆ ಅಲ್ಲೇ ನಿಲ್ಲಿಸಿ ಈಗ ವಾಪಸ್ ಹೋಗುವಂಥ ಕೆಲಸ ಕೂಡ ಅಲ್ಲಿ ನೋಡಿ ತಿರುಗಿಸ್ಕೊಳ್ತಾ ಇದೆ ಆ ಒಂದು ರಸ್ತೆಗೆ. ಆದರೆ ಅಲ್ಲಿ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಲ್ಲಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಅವರು ಕೂಡ ಒಳಗೆ ಹೋಗ್ತಾಯಿಲ್ಲ. ಪ್ರಮುಖವಾಗಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ನ CO ಕರಿಗೌಡರು ಬರಬೇಕು, ಈ ಒಂದು ಸಮಸ್ಯೆನ ಬಗೆಹರಿಸಬೇಕು. ಈ ಒಂದು ಗ್ರಾಮಗಳ ಅಭಿವೃದ್ಧಿಗೆ ಏನು ಫಂಡ್ ಕೊಡ್ತೀವಿ ಅಂದರೆ ಅದುವರೆಗೂ ಕೊಟ್ಟಿಲ್ಲ ಒಂದು ಆರೋಪಗಳನ್ನು ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಸ್ಥಳೀಯ ಒಂದಷ್ಟು ಮುಖಂಡರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ಹೇಮಂತ್ ಅಂತ ಹೇಳಿ. ಹೇಮಂತ್ ಅವರೇ ನಮಸ್ತೆ. ಈ ಒಂದು ಬೆಳ್ಳಳ್ಳಿ ಮಿಟ್ಗಾನಹಳ್ಳಿ ಈ ಒಂದು ಕಸದ ಸಮಸ್ಯೆ ಇಂದು ನೆನ್ನೆದಲ್ಲ, ಸುಮಾರು ವರ್ಷಗಳು ನೀವು ಹೋರಾಟ ಮಾಡ್ತಾನೇ ಇದ್ದೀರಾ, ಆದರೂ ಇನ್ನೂ ಬಗೆಹರಿದಿಲ್ಲ. ಈಗ ಯಾವ ರೀತಿ ಸಮಸ್ಯೆ ಆಗಿರುವಂಥದ್ದು? ಇದು ಸಮಸ್ಯೆ ಇದು ತುಂಬ ವರ್ಷದಿಂದ ಇದೆ. ಕಸದ ವಿಲೇವಾರಿ ಬಗ್ಗೆ ತುಂಬ ವರ್ಷಗಳಿಂದ ಮಾಡ್ತಾನೆ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಯಾವುದೇ ಒಂದು ಅಬ್ಜೆಕ್ಷನ್ ಏನಿಲ್ಲ. ಬಟ್ ಅವರು ಕಸದವರು ಯಾವ ರೀತಿ ಜನಗಳಿಗೆ ಇದು ಸ್ವಲ್ಪ ಭರವಸೆ ಕೊಟ್ಟಿದ್ರು, ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ, ಅದು ಯಾವುದೇ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಯಾವುದಾದ್ರೂ ನಾವು ಹೋದ ವರ್ಷ ಇದೇ ಥರ ಸ್ಟ್ರೈಕ್ ಮಾಡಿದಾಗ ಈ ಥರ ಒಳ್ಳೆ ಕೆಲಸಗಳು ಆಶ್ವಾಸನೆ ಕೊಟ್ಟಿದ್ದರು. ತಿರ್ಗಾ ಇವಾಗ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ, ಆಗಲಿ ಅದನ್ನು ಈಡೇರಿಸಿಲ್ಲ. ನಮ್ಮ ಭರವಸೆ ಈಡೇರಿಸೋವರೆಗೂ ನಾವು ಈ ಸ್ಟ್ರೈಕ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಏನು ಭರವಸೆಗಳು ಕೊಟ್ಟಿದ್ರು ಅವರು? ಈಗ ಭರವಸೆ ಏನಂದರೆ ಕಸದ ವಿಲೇವಾರಿನಲ್ಲಿ ತುಂಬ ಹೆಚ್ಚು ಕಮ್ಮಿ ಐತೆ. ಕಸದ ವಾಸನೆ ಆಗಿರ್ಬೋದು, ಅದಕ್ಕೆ ಸರಿಯಾದ ರೀತಿ ರಾಸಾಯನಿಕ ಕೆಮಿಕಲ್ ಆಗ್ಬೋದು. ಈಗ ನಿಂತಿರೋ ಲಾರಿಗಳ ಹತ್ರ ನೀವೇ ಹೋಗಿ ನೋಡಿ, ಗಬ್ಬು ವಾಸನೆ ಬರುತ್ತೆ. ಅದು ವಾಸನೆ ಬರೋ ರೀತಿಯಲ್ಲಿ ಮಾಡಿ, ಡಂಪಿಂಗ್ ಏರಿಯಾನಲ್ಲಿ ವಾಸನೆ ಬರ್ದಿರೋ ಥರ ಮಾಡಿ, ಸೂಕ್ತವಾದ ವ್ಯವಸ್ಥೆಗಳನ್ನ ಸ್ವಲ್ಪ ಅಲ್ಪ ಮಟ್ಟಿಗೆ ಮಾಡ್ತಾರೆ. ತಿರ್ಗಿ ಆಮೇಲೆ ಅದೇ ರೀತಿ ಮಾಡ್ತಾರೆ, ಅದಕ್ಕೆ ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿ ಸುತ್ತಮುತ್ತಲು ನೀರಿನ ಅಭಾವ ಇದೆ. ಅದು ಇವರು ಹಾಕೋ ಕಸದಿಂದ ಅಂತರ್ಜಲ ಅಂತೂ ಈಗ ಹಾಳಾಗೋಗಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಅಂದರೂ ಅದು ಮಾಡಲ್ಲ. ಮತ್ತು ರೋಡ್ಗಳು ರಸ್ತೆ ಎಲ್ಲ ಹದಗೆಟ್ಟಿದೆ. ಆಮೇಲೆ ಬೀಡು ವರ್ಕ್ ಎಲ್ಲ ಆಗಿದೆ ರಸ್ತೆ, ಅದಕ್ಕೂ ಸರಿಯಾದ ರಸ್ತೆ ಹಾಕ್ಕೊಡ್ತೀನಿ, ಆ ವರ್ಕ್ ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ಒಳ್ಳೆ ನಮ್ಮದು ಕ್ರೀಡಾಂಗಣದಾಗ್ಬೋದು, ಉದ್ಯಾನವನದ್ದಾಗ್ಬೋದು, ಯಾವುದೇ ಒಂದು ಶಾಲೆ ವ್ಯವಸ್ಥೆ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಯಾವುದೇ ರೀತಿ ವ್ಯವಸ್ಥೆನ ಅವರು ಸುಳ್ಳು ಭರವಸೆಗಳಿಂದ ಮಾಡ್ತಾವ್ರಾಗಲಿ ಮಾಡಿಕೊಡ್ತಾ ಇಲ್ಲ. ಅದರಿಂದ ಆ ಭರವಸೆಗಳನ್ನ ಈಡೇರಿಸೋವರೆಗೂ ನಾವು ಈ ಬಂದ್ ಕಾರ್ಯಕ್ರಮನ ಮಾಡ್ತೀವಿ. ನಾನು ಹಲವು ಬಾರಿ ಇಲ್ಲಿ ಬಂದು ಒಂದು ವರದಿಗಳನ್ನು ಮಾಡಿದ್ದೆ. ಒಂದಷ್ಟು ಯುವಕರು ಕಳೆದ ಬಾರಿ ಕೂಡ ಹೇಳಿದರು, ನಮ್ಗೆ ಯಾರು ಕೂಡ ಹೆಣ್ಣು ಕೊಡ್ತಾ ಇಲ್ಲ ಅಂತ. ಅಷ್ಟರ ಮಟ್ಟಿಗೆ ಈ ಒಂದು ಸುತ್ತಮುತ್ತ ಅಧ್ವಾನ ಆಗಿದೆ ಅಂತ ಈ ಒಂದು ಕಸದ ಲಾರಿಗಳಲ್ಲಿ. ಖಂಡಿತ ಸರ್. ಈ ಕಸ ಹಾಕೋದ್ರಿಂದ ಅಕ್ಕಪಕ್ಕದ ಊರುಗಳಲ್ಲಿ ಊಟ ಮಾಡೋಕ್ಕಾಗಲ್ಲ. ನೀರು ಬೋರ್ ಹಾಕಿರೋ ಬೋರನ್ನು ಮಾಲಿನ್ಯಗೊಂಡಿದೆ. ಇವಾಗ ಕಸ, ಸೊಳ್ಳೆ, ನೊಣ ಜಾಸ್ತಿ. ಈ ಗಾಳಿ ಬೀಸ್ತು ಸುತ್ತು ಒಂದು 15-20 ಹಳ್ಳಿಗಳಲ್ಲಿ ಸ್ಮೆಲ್ಲು, ಬೇರೆ ದುರ್ವಾಸನೆ ಬಿಟ್ಟರೆ ಆ ಸ್ಮೆಲ್ಲು ಹೇಳೋಕ್ಕಾಗಲ್ಲ. ಊಟ ತಿನ್ನೋ ಟೈಮ್ನಲ್ಲಿ ಗಾಳಿ ಬೀಸ್ಬಿಟ್ರೆ ಊಟನೇ ಮಾಡೋಕ್ಕಾಗಲ್ಲ, ಅಷ್ಟು ಮಾಲಿನ್ಯಗೊಂಡಿದೆ. ನೀರು ಸಮೇತ ಸೋಸ್ಕೊಂಡು ಕಾಸ್ಬಿಟ್ಟು ಕುಡಿತಾ ಇದ್ದೀವಿ. ಯಾವುದೇ ರೀತಿ BBMP ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಕೋಗಿಲೇವಟ್ಟು, ಇಟ್ಕೆ ಫ್ಯಾಕ್ಟ್ರಿ, ಬೆಳ್ಳಳ್ಳಿ, ಈ ಕಡೆ ಸುತ್ತಮುತ್ತ ಹೊಸೂರು, ಈ ಚೊಕ್ಕನಹಳ್ಳಿ, ಇದು ಅಗ್ರಾರಟ್ಟಿ ಎಲ್ಲ ರೀತಿಯಲ್ಲೂ ಮಾಲಿನ್ಯಗೊಂಡಿದೆ. ಇದು ಕಸ ಬೆಂಕಿಗೆ ಬಿಡ್ತಾರೆ. ಕ್ಯಾನ್ಸರ್ ಬಂದು ಸುಮಾರು ಜನ ಬಳಸ್ತಾರೆ ಹಾಸ್ಪಿಟ್ಲಲ್ಲಿ. ನಮ್ಮ ಏರಿಯಾದಲ್ಲಿ ಸುಮಾರು ಜನ ಹಾಸ್ಪಿಟ್ಲಿಗೆ ಹೋದ್ರೂ ಸ್ಪಂದಿಸ್ತಾ ಇಲ್ಲ ನೈವೇಗೆ ಈ ಏರಿಯಾದವರು. ಯಾಕೆಂದರೆ ಬಡವರು ಇಲ್ಲಿರೋ ಎಲ್ಲ ಬರೀ ಕೂಲಿ ಮಾಡ್ಕೊಂಡು ತಿನ್ನೋಂಥ. ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಪಡಿಸಿಲ್ಲ. ಬೀದಿ ದೀಪ ಆಗ್ಬೋದು, ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು, ಯಾವುದೇ ರೀತಿ ಸ್ಪಂದಿಸಿಲ್ಲ BBMP ಅಧಿಕಾರಿಗಳು. ಇಲ್ಲಿ ಕಸ ಹಾಕೋಕ್ಕೆ ಮಾತ್ರ ನಮ್ಮ ಈ ಬೆಳ್ಳಳ್ಳಿ ಬಂಡೆ ಬೇಕು. ಇನ್ನು ಬಿಟ್ಟು ಅಭಿವೃದ್ಧಿ ಪಡಿಸೋಕ್ಕೆ ಮಾತ್ರ ಈ ಬಂಡೆ ಬೇಡ. ಎಲ್ಲ ಕಡೆಯೂ ಸುತ್ತಮುತ್ತ ಎಲ್ಲ ಮಾಲಿನ್ಯಗೊಂಡು ಅಧ್ವಾನ ಆಗ್ಬಿಟ್ಟಿದೆ ಸರ್. ಅದರಿಂದ ಎಲ್ಲಿವರೆಗೂ ಈ ಒಂದು ಹೋರಾಟ ಮುಂದುವರಿಸ್ತಾರೆ? ಯಾಕಂದರೆ ಒಂದು ವೇಳೆ ಇಲ್ಲಿ ನೀವು ಬಂದ್ ಮಾಡಿದ್ರೆ ಇಡೀ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋಗುತ್ತೆ. ಬಂದು ಇದು ಮಾಡಬೇಕು ಅವರು. ನಮ್ಮ ಗಾರ್ಬೇಜ್ ಸಿಟಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇದ್ದೇನೆ ಅಕ್ಕಪಕ್ಕ ಸುತ್ತಲ್ಲಿ ಗಾರ್ಬೇಜ್ ಸಿಟಿ ಇದೇ ಆಗಿದೆ. ಸಿಟಿ ಮಾತ್ರ ಭಾರಿ ಕ್ಲೀನ್ ಮಾಡಿದ್ದಾರೆ. ಇಲ್ಲೆಲ್ಲ ಬಡಬಗ್ರಿರೋದ್ರಿಂದ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಆಫೀಸರ್ ಬರ್ತಾರೆ, ಹೇಳ್ತಾರೆ, ಭರವಸೆ ಕೊಟ್ಟು ಹೋಗ್ತಾರೆ, ಮತ್ತೆ ತಿರುಗಿ ನೋಡೋಲ್ಲ. ಅದರಿಂದ ಈ ಹೋರಾಟ ಅವ್ರು ಬಂದು ಸ್ಪಂದಿಸಿ ಎಲ್ಲ ರೀತಿ ಅಭಿವೃದ್ಧಿ ಪಡಿಸೋವರೆಗೂ ಹೋರಾಟ ಮಾಡ್ತೀವಿ. ಈಗ ಕೇಳಲಿಲ್ಲ ಅಂದರೆ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸರ್ಕಾರಕ್ಕೆ ಇದೊಂದು ನಮ್ಮ ಎಚ್ಚರಿಕೆ. ಅಂದರೆ ಈಗ ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಬಿಡಲ್ಲ. ಹೌದು, ಬರಬೇಕು. ಅವರು ಬಂದು ಇಲ್ಲಿನ ಕೆಲಸ ಕಾರ್ಯ ನೋಡಿ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಗಮನ ಕೊಡಬೇಕು. ಎಲ್ಲ ರೀತಿಯ ಸ್ಪಂದಿಸ್ಬೇಕು ಆಫೀಸರು. ಮಾತಾಗಿ ಉಳ್ಕೊಂಬಾರ್ದು, ಅದನ್ನು ಕೆಲಸ ಕಾರ್ಯವೃತ್ತಿಗೆ ತರಬೇಕು ಅವರು. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ನಿಮ್ಮ ಹೆಸರು? ಆನಂದ್ ಅಂತ. ಆನಂದ್ ಅವರೇ, ಈಗ ಸಮಸ್ಯೆ ಈಗ ಆಲ್ರೆಡಿ ಹೇಳಿದ್ರು ನಿಮ್ಮ ಜೊತೆಗಿರುವಂಥವ್ರು.
ನಾವು ಕೂಡ ಗಮನಿಸ್ತಾ ಇದ್ವಿ. ಯಾಕಂದರೆ ಆ ಒಂದು ಕಸದ ಲಾರಿಗಳ ಪಕ್ಕದಲ್ಲಿ 10 ನಿಮಿಷ ನಿಲ್ಲಕ್ಕಾಗಲ್ಲ. ಊರಿನ ಗ್ರಾಮಸ್ಥರು ನೀವು ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ನಿಜ. ಆದರೆ ಈ ಕೊಟ್ಟ ಭರವಸೆಗಳು ಬರೀ ಭರವಸೆ ಕೊಟ್ಟು ಹೋಗ್ತಾರೆ, ಆದರೆ ಯಾಕೆ ಈಡೇರಿಸಲ್ಲ ಅಂತ. ಸರ್ ಅದು ಈ ಸರಿ ಅವರು ಮಾಡ್ತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ವಿ. ಅವರು ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ. ಅವರು ಇವತ್ತು ನಾವು ಏನು ಗಾಡಿಗಳು ನಿಲ್ಲಿಸಿದ್ದೀವೋ ಅದು ನಮಗೆ ಗ್ರ್ಯಾಂಡ್ಸ್ ಬರೋ ಗಂಟ ನಾವು ಯಾವುದೇ ಕಾರಣಕ್ಕೂ ಗಾಡಿನ ಅನ್ಲೋಡ್ ಮಾಡೋದಕ್ಕೆ ಬಿಡೋದಿಲ್ಲ. ಇವಾಗ ನೀವೇ ನೋಡಿ, ಸ್ವಲ್ಪ ಜೋರಾಗಿ ಉಸಿರು ತಗೊಳ್ಳಿ, ಹೇಳಿ ವಾಸನೆ ಬರ್ತೈತಾ ಇಲ್ವಾ ನಿಮಗೆ? ನೊಣಗಳು ನೋಡ್ರಿ ಹೆಂಗೆ ತಿರುಗ್ತಾ ಇದೆ. ಇಷ್ಟೆಲ್ಲ ಹಾಕಿ ನಮ್ಮೂರು ಬಂದು ಇವರು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡು ನಮ್ಮೂರಿಗೆ ಜಾಗ ತಗೊಂಡಿವರು ನಮಗೆ ಗ್ರ್ಯಾಂಡ್ಸ್ ಕೊಟ್ಟು ನಮ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಯಾವ ರೀತಿ ನಾವು ಯಾಕೆ ಬಿಟ್ಕೊಡ್ಬೇಕು ಅವ್ರಿಗೆ ಅಲ್ವ್ರಾ? ಅದು ಪ್ರಶ್ನೆ ಅಲ್ವಾ? ಅವ್ರ ಅನುಕೂಲಕ್ಕೆ ಮಾತ್ರ. ಇವಾಗ ನೀವು ಹೇಳಿದ್ರೆ ಇಡೀ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋತಂತ ಆಗಲಿ ಬಿಡ್ರೆ, ಜನಗಳಿಗೂ ಗೊತ್ತಾಗಲಿ ನಮ್ಮ ಸಮಸ್ಯೆ ಏನಂತ ಜನಗಳಿಗೂ ಗೊತ್ತಾಗಲಿ. ಇವಾಗ ಅವ್ರದ್ದು ಕಸನೇ ತಾನೇ ತಗೊಂಬಂದು ನಾವು ಇಲ್ಲಿ ಹಾಕ್ಕೊಂತಿರೋದು. ಈಗ ಅವ್ರಿಗೂ ಗೊತ್ತಾಗಲಿ ನಮ್ಮ ಕಷ್ಟ ಏನು ಅನ್ನೋದು, ಜನಗಳಿಗೂ ಗೊತ್ತಾಗಲಿ, ಇಡೀ ಬೆಂಗಳೂರಿಗೆ ಗೊತ್ತಾಗಲಿ, GBAಗೂ ಗೊತ್ತಾಗಲಿ. GB ಅಧಿಕಾರಿಗಳಿಗೂ ಅವ್ರ ಮುಂದೆ ನಿಲ್ಸ್ಕೊಬೇಕು ಗಾಡಿಗಳನ್ನ. ಅವ್ರು ನೆಕ್ಸ್ಟ್ ಅವ್ರ ಗ್ರ್ಯಾಂಟ್ ನಮಗೇನು ಕೊಟ್ಟಿಲ್ಲ ಅಂದರೆ ಅಭಿವೃದ್ಧಿಗೆ ಬಂದು ನೋಡಿ, BWSS ಬಂದು ತೆಗೆದುಬಿಟ್ಟು ಕಾವೇರಿ ನೀರಿಗೆಲ್ಲ ಮಾಡಿದ್ರು, ಸ್ಯಾನಿಟ್ರಿಗೆಲ್ಲ ಮಾಡಿದ್ರು. ಅದನ್ನು ತಿರ್ಗಿ ಅದಕ್ಕೆ ರೋಡ್ ಮತ್ತೆ ಮಾಡಿಕೊಡ್ಬೇಕು ತಾನೆ, ಅದನ್ನು ಅಭಿವೃದ್ಧಿನೇ ಅಲ್ವಾ? ಓಕೆ ಸರ್. ಇವರು ನಿಜವಾಗ್ಲೂ ವ್ಯಾಲಿಡ್ ಪಾಯಿಂಟ್ಸ್ ಮಾತಾಡಿದ್ರು. ನಮ್ಮ ಕಷ್ಟ ಸಿಟಿಯಲ್ಲಿರೋರ್ಗೂ ಗೊತ್ತಾಗಲಿ, ಅಲ್ಲಿ ಕಸ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ತಂದು ಹಾಕ್ತಾರೆ, ಆದರೆ ನಾವು ಇಲ್ಲಿ ಬದುಕೋದು ಹೇಗೆ, ಈ ವಾಸನೆಯಲ್ಲಿ ಇರೋದು ಹೇಗೆ, ಅವ್ರು ಪ್ರಶ್ನೆ ಮಾಡ್ತಾರಂತೂ ನಿಜ ಸರಿಯಾಗಿದೆ. ಹೀಗಾಗಿ GBA ಮತ್ತು ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ CO ಕರಿಗೌಡರು ಇದ್ದಾರೆ, ಅವ್ರು ಕೂಡಲೇ ಸ್ಪಾಟ್ಗೆ ಬಂದು ಈ ಸಮಸ್ಯೆನ ಬಗೆಹರಿಸಬೇಕಾಗುತ್ತೆ. ಇಲ್ಲವಾದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸುದ್ದಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗೋದಂತೂ ಗ್ಯಾರಂಟಿ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.